ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿಗಳ ಕಾರುಬಾರು. ಯಮಗುಂಡಿಗೆ ದಿನದಿಂದ ದಿನಕ್ಕೆ ಸಾವು ನೋವುಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಇನ್ನೆಷ್ಟು ಅಮಾಯಕರ ಜೀವ ಬಲಿಬೇಕು ಅನ್ನೋದು ಈಗಿರುವಂತಹ ಪ್ರಶ್ನೆ. ಬೆಂಗಳೂರು ಯಮಗುಂಡಿಗೆ ಮತ್ತೊಂದು ಬಲಿಯಾಗಿದೆ. ಸಾವಿನ ಗುಂಡಿಗೆ ಮತ್ತೊಂದು ಜೀವ ಉಸಿರು ಚೆಲ್ಲಿರುವಂತಹದ್ದು. ಗುಂಡಿ ತಪ್ಪಿಸಲು ಹೋಗಿ ಮಹಿಳಾ ಟೆಕ್ಕಿಯೊಬ್ಬರು ಸಾವನ್ನಪ್ಪಿದ್ದಾರೆ. ನೆಲಮಂಗಲದ ಮಾದನಾಯಕನಹಳ್ಳಿಯ ಎಪಿಎಂಸಿ ಬಳಿ ಘಟನೆ ನಡೆದಿದೆ. ಅಣ್ಣನ ಜೊತೆಗೆ ಬೈಕ್ನಲ್ಲಿ ತೆರಳುತ್ತಾ ಇದ್ದಾಗ ಟೆಕ್ಕಿ ಪ್ರಿಯಾಂಕಾ ಸಾವನ್ನಪ್ಪಿದ್ದಾರೆ. ಕಾಮಗಾರಿಯಿಂದ ಸಂಪೂರ್ಣವಾಗಿ ಎಪಿಎಂಸಿ ರಸ್ತೆ ಹದಗೆಟ್ಟಿತ್ತು. ಗುಂಡಿ ತಪ್ಪಿಸೋದಕ್ಕೋಗಿ ಸ್ಕಿಡ್ ಆಗಿ ಕೆಳಗೆ ಬೀಳ್ತಾರೆ ಪ್ರಿಯಾಂಕಾ ಮತ್ತು ಸಹೋದರ. ಈ ಸಂದರ್ಭದಲ್ಲಿ ಯುವತಿಯ ಮೇಲೆ ಲಾರಿ ಹರಿದು ಸ್ಥಳದಲ್ಲಿಯೇ 26 ವರ್ಷದ ಯುವತಿ ಸಾವನ್ನಪ್ಪಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದು ಕಡೆ ಟೆಕ್ಕಿ ಪ್ರಿಯಾಂಕಾ ಫೋಟೋ ಗಮನಿಸ್ತಾ ಇದ್ದೀರಿ. ಈ ಗುಂಡಿಯಿಂದಾಗಿ ಅವರು ಉಸಿರು ಚೆಲ್ಲಿರುವ ಅವರ ಮೃತದೇಹವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪದೇ ಪದೇ ಈ ರೀತಿಯ ಅನಾಹುತಗಳು ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ಆಗ್ತಾ ಇರುವಂಥದ್ದು. ಸರ್ಕಾರ ಬದಲಾದರೂ ಅಧಿಕಾರಿಗಳು ಬದಲಾದರೂ ಬೆಂಗಳೂರಿನ ಹಣೆಬರಹ ಮಾತ್ರ ಬದಲಾಗ್ತಾ ಇಲ್ಲ. ಈಗ ಮತ್ತೊಂದು ಸಾವು, ಮತ್ತೊಂದು ಬಲಿ ಈ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಆಗಿರುವಂಥದ್ದು. ಕಾಮಗಾರಿಯಿಂದ ಸಂಪೂರ್ಣವಾಗಿ ಹದಗೆಟ್ಟಿರುತ್ತೆ. ಅದೇ ರಸ್ತೆಯಲ್ಲಿಯೇ ಪ್ರಿಯಾಂಕಾ ಸಹೋದರನ ಜೊತೆಗೆ ಹೋಗ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಸ್ಕಿಡ್ ಆಗಿ ಬಿದ್ದು ಪ್ರಿಯಾಂಕಾ ಕೆಳಗೆ ಬೀಳ್ತಾ ಇದ್ದ ಹಾಗೆ ಆಕೆಯ ತಲೆಯ ಮೇಲೆ ಲಾರಿಯ ಚಕ್ರ ಹರಿದಿದೆ. ಬೆಂಗಳೂರು ಸೇರಿದಂತೆ ಬೆಂಗಳೂರು ಹೊರವಲಯದಲ್ಲಿ ಗುಂಡಿಗಳ ಗಂಡಾಂತರದಿಂದ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಈ ಅಪಘಾತಗಳಿಂದ ಸಾವು ನೋವುಗಳು ಸಹ ಆಗ್ತಾ ಇರುವಂಥದ್ದು. ಏನಂತ ಹೇಳಿದ್ರೆ ಬೆಂಗಳೂರು ಹೊರವಲಯ ನೆಲಮಂಗಲದ ಮಾದನಹಳ್ಳಿ ಬಳಿ ಇರುವಂತಹ ಈ ಮುಸ್ಕೂರು ರಸ್ತೆಯಲ್ಲೂ ಸಹ ಒಂದು ಅಪಘಾತವಾಗಿ ಟೆಕ್ಕಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಏನು ಈ ಎಪಿಎಂಸಿ ರಸ್ತೆಯಲ್ಲಿ ಅಣ್ಣ ತಂಗಿ ಒಂದು ಬೈಕ್ ನಲ್ಲಿ ತೆರಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಗುಂಡಿಯನ್ನು ತಪ್ಪಿಸಲು ಹೋದಂತ ಸಂದರ್ಭದಲ್ಲಿ ಏನು ಆ ಯುವತಿ ಬೈಕ್ ನಿಂದ ಕೆಳಗೆ ಬೀಳ್ತಾಳೆ. ಕೆಳಗೆ ಬಿದ್ದಂತ ಕ್ಷಣದಲ್ಲೇ ಏನು ಆಕೆಯ ತಲೆಯ ಮೇಲೆ ಲಾರಿ ಹರಿದಂತ ಪರಿಣಾಮ ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು ನೋಡ್ತಾ ಇರೋದು. ಪ್ರತಿನಿತ್ಯ ಕೂಡ ಇಲ್ಲಿ ಭಾರಿ ವಾಹನಗಳು ಸಂಚಾರವನ್ನು ಮಾಡ್ತಾ ಇರ್ತವೆ. ಏನಂತಂದ್ರೆ ಎಪಿಎಂಸಿ ಮಾರುಕಟ್ಟೆ ಇದೆ, ಸಾಕಷ್ಟು ಊರುಗಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇರುವಂಥದ್ದು. ಹೀಗಾಗಿ ಅಪಘಾತ ಸಂಭವಿಸಿ ಟೆಕ್ಕಿ ಪ್ರಿಯಾಂಕಾ ಅಂತೇಳಿ ಟೆಕ್ಕಿ ಸಾವನ್ನಪ್ಪಿದ್ದಾರೆ. ಏನು ಸಾಕಷ್ಟು ರೀತಿಯಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈ ರಸ್ತೆಯಲ್ಲಿ ಈಗಾಗಲೇ ವೃಷಭಾವತಿಗೆ ಕಾಮಗಾರಿಯನ್ನು ಸಹ ಮಾಡಿರುವಂಥದ್ದು. ಆ ಕಾಮಗಾರಿಯನ್ನ ಈಗಾಗಲೇ ಸಂಪೂರ್ಣವಾಗಿ ಮುಗ್ದಿದೆ. ಆದ್ರೆ ಇಲ್ಲಿ ಗುಂಡಿಗಳನ್ನ ಮುಚ್ಚಿಲ್ಲ. ನೋಡ್ತಾ ಇರ್ಬೋದು ಈ ಸ್ಥಳದಲ್ಲಿ ಆಕೆಯ ರಕ್ತ ಬಿದ್ದಿರುವಂತಹ ದೃಶ್ಯಗಳು ಸಹ ನಾವು ನೋಡಬಹುದಾಗಿದೆ. ಏನು ಪ್ರತಿನಿತ್ಯ ಈ ರಸ್ತೆಯಲ್ಲಿ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸಿ ಸಾವು ನೋವುಗಳು ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ಕೂಡಲೇ ರಸ್ತೆಯನ್ನ ದುರಸ್ತಿ ಮಾಡಬೇಕು ಅಂತೇಳಿ ಇಲ್ಲಿನ ಸ್ಥಳೀಯರು ಮತ್ತೆ ಇನ್ನು ಮೃತ ಸಂಬಂಧಿಕರ ಒಂದು ಆಗ್ರಹವನ್ನ ಮಾಡಿರುವಂಥದ್ದು. ಪಬ್ಲಿಕ್ ಟಿವಿಗಾಗಿ ಪ್ರಕಾಶ್, ನೆಲಮಂಗಲ.